ಮಾರ್ಕಂಡೇಯ ಪುರಾಣದಲ್ಲಿ ಒಂದು ಅದ್ಭುತವಾದ ಮನಸ್ಸನ್ನೇ ಕದಡುವ ವಾಕ್ಯ ಉಲ್ಲೇಖವಾಗಿದೆ. ನನ್ನ ಈ 32 ನಾಮಗಳನ್ನು ಒಮ್ಮೆ ಆದರೂ ಸಂಪೂರ್ಣ ಶರಣಾಗತಿಯೊಂದಿಗೆ ಜಪಿಸಿದರೆ ಸಾಕು, ನಿಮ್ಮ ಸುತ್ತಲಿನ ಎಲ್ಲಾ ಕಷ್ಟಗಳನ್ನು ದಹಿಸಲು ನಾನು ಸ್ವತಃ ಪ್ರತ್ಯಕ್ಷವಾಗುತ್ತೇನೆ. ಇದು ಯಾರೋ ಮಹಾತ್ಮನ ಮಾತಲ್ಲ, ಸ್ವತಃ ಜಗನ್ಮಾತೆ ದುರ್ಗಾ ಭವಾನಿಯೇ ದೇವತೆಗಳಿಗೆ ನೀಡಿದ ಭರವಸೆ. ವೀಕ್ಷಕರೇ, ದುರ್ಗಾ ದ್ವಾದ್ವಿಂಶ ನಾಮಾವಳಿ ಎಂದರೆ ಕೇವಲ ಒಂದು ಶ್ಲೋಕವಲ್ಲ, ಇದು ತ್ರಿಮೂರ್ತಿಗಳ ಶಕ್ತಿಯಿಂದ ಪ್ರತ್ಯಕ್ಷವಾದ ಪರಾಶಕ್ತಿಯ 32 ದಿವ್ಯ ಆಯುಧಗಳ ಸಂಕೇತ. ನಿಮ್ಮ ಜೀವನದಲ್ಲಿ ಯಾರೇ ಎಷ್ಟು ನೆಗೆಟಿವ್ ಎನರ್ಜಿ ಕಳುಹಿಸಿದರೂ, ಎಷ್ಟೇ ಬಲವಾದ ಶತ್ರುಗಳಿರಲಿ, ಅಥವಾ ನೀವು ಸಾಲ, ದುಃಖ, ಅಸಹಾಯಕರ ಸ್ಥಿತಿಯಲ್ಲಿ ಸಿಲುಕಿದ್ದರೂ, ಅಂತಹ ಭಯಾನಕ ಸಮಯದಲ್ಲಿ ನಿಮ್ಮ ಕೈ ಹಿಡಿದು ಎತ್ತುವ ದಿವ್ಯ ಮಂತ್ರವೇ ಈ ದುರ್ಗಾ 32 ನಾಮಗಳು. ಹಾಗಾದರೆ ಈ ನಾಮಾವಳಿಯ ನಿಜವಾದ ಶಕ್ತಿ ಏನು? ಈ 32 ನಾಮಗಳು ಯಾವುವು? ಇವನ್ನು ಹೇಗೆ ಜಪಿಸಬೇಕು? ಇವೆಲ್ಲವನ್ನು ಇಂದಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಆದ್ದರಿಂದ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಮತ್ತು ಈಗಲೇ ನಮ್ಮ ಸನಾತನ ಭವಿಷ್ಯ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಜೀವನದಲ್ಲಿ ಕೆಲವು ಸಮಯಗಳು ಬರುತ್ತವೆ, ಮುಂದೆ ಯಾವುದೇ ದಾರಿ ಕಾಣಿಸದೆ ನಮ್ಮ ಜೊತೆಯಲ್ಲಿ ಯಾರೂ ಇಲ್ಲವೆಂದು ಭಾಸವಾಗುವ ಕ್ಷಣಗಳು. ಆಗ ನಮ್ಮ ನೆರಳೇ ನಮ್ಮನ್ನು ಬಿಟ್ಟು ಹೋದಂತೆ ಅನಿಸುತ್ತದೆ. ಅಂತಹ ಸಮಯದಲ್ಲಿ ಬ್ರಹ್ಮಾಂಡದ ಎಮರ್ಜೆನ್ಸಿ ಬಟನ್ ಆಗಿ ಕೆಲಸ ಮಾಡುವುದೇ ಈ 32 ನಾಮಗಳು. ಈ ನಾಮಗಳನ್ನು ಜಪಿಸಿದರೆ ನಿಜವಾಗಲೂ ಪವಾಡ ನಡೆಯುತ್ತದೆಯೇ? ಹೌದು, ಇದಕ್ಕೆ ಸಾಕ್ಷಿಯಾಗಿ ಮಾರ್ಕಂಡೇಯ ಪುರಾಣದಲ್ಲಿರುವ ರಾಜ ಸುರಥನ ಕಥೆಯೇ ಸಾಕು. ಒಂದು ಕಾಲದಲ್ಲಿ ಭೂಮಂಡಲವನ್ನು ಆಳುತ್ತಿದ್ದ ಮಹಾರಾಜ ಸುರಥ. ಆದರೆ ಕಾಲ ಬದಲಾದಾಗ ಅವನದೇ ಮಂತ್ರಿಗಳು ಅವನನ್ನು ದ್ರೋಹ ಮಾಡಿ ಶತ್ರುಗಳ ಜೊತೆಗೂಡಿ ಅವನ ರಾಜ್ಯವನ್ನು ಕಸಿದುಕೊಳ್ಳುತ್ತಾರೆ. ಸರ್ವಸ್ವ ಕಳೆದುಕೊಂಡ ರಾಜ ಪ್ರಾಣ ಉಳಿಸಿಕೊಳ್ಳಲು ಕಾಡಿನಲ್ಲಿ ಅಲೆದಾಡುತ್ತಾನೆ. ಆ ಸಂದರ್ಭದಲ್ಲಿ ಅವನಿಗೆ ಆಶ್ರಯ ನೀಡಿದವರು ಮೇಧಾಮುನಿಗಳು. ಅವರು ರಾಜನಿಗೆ ದುರ್ಗಾದೇವಿಯ ಮಹಿಮೆಯನ್ನು ವಿವರಿಸಿ ಅವಳ ಶರಣಾಗತಿ ಮಾತ್ರವೇ ಪರಿಹಾರ ಎಂದು ಹೇಳುತ್ತಾರೆ. ಎಲ್ಲಾ ದಾರಿಗಳು ಮುಚ್ಚಿದಾಗ ರಾಜ ಸುರಥನು ಸಂಪೂರ್ಣ ಭಕ್ತಿಯಿಂದ ದುರ್ಗಾದೇವಿಯನ್ನು ಆರಾಧಿಸಲು ಪ್ರಾರಂಭಿಸುತ್ತಾನೆ. ಫಲವೇನು ಗೊತ್ತಾ? ದೇವಿ ಸ್ವತಃ ಪ್ರತ್ಯಕ್ಷವಾಗಿ ಅವನ ಶತ್ರುಗಳನ್ನು ನಾಶ ಮಾಡಿ ರಾಜ್ಯವನ್ನು ಹಿಂದಿರುಗಿಸುವುದಷ್ಟೇ ಅಲ್ಲ, ಮುಂದಿನ ಮನ್ವಂತರದಲ್ಲಿ ಸಾವರ್ಣಿ ಮನುವಾಗಿ ಇಡೀ ಸೃಷ್ಟಿಯನ್ನು ಆಳುವ ವರವನ್ನು ಕೊಡುತ್ತಾಳೆ. ಅಂದರೆ ಶೂನ್ಯದಿಂದ ಆರಂಭಿಸಿ ಶೃಂಗಕ್ಕೇರಿಸುವ ಶಕ್ತಿಯಿದೆ ಈ ದುರ್ಗಾ ನಾಮಗಳಲ್ಲಿ. ಈಗ ದುರ್ಗಾ ಎಂಬ ಹೆಸರಿನ ಅರ್ಥವನ್ನು ತಿಳಿಯೋಣ. ದುರ್ಗಾ ಎಂದರೆ ಅಭೇದ್ಯ ಕೋಟೆ, ದುರ್ಗತಿ ಎಂದರೆ ಕಷ್ಟ, ಬಡತನ, ರೋಗ, ದುಃಖ. ನಮ್ಮನ್ನು ಈ ದುರ್ಗತಿಯಿಂದ ರಕ್ಷಿಸಿ ತನ್ನ ಕೃಪೆಯ ಕೋಟೆಯೊಳಗೆ ಸುರಕ್ಷಿತವಾಗಿ ಇರಿಸುವವಳೇ ದುರ್ಗಾ. ಪುರಾಣಗಳ ಪ್ರಕಾರ ಮಹಿಷಾಸುರ ಮತ್ತು ದುರ್ಗಮಾಸುರರ ಅಟ್ಟಹಾಸದಿಂದ ದೇವತೆಗಳು ಸಂಕಷ್ಟದಲ್ಲಿದ್ದಾಗ ಬ್ರಹ್ಮ, ವಿಷ್ಣು ಮತ್ತು ಮಹೇಶ್ವರರ ತೇಜಸ್ಸು ಒಂದಾಗಿ ಒಂದು ಮಹಾ ದಿವ್ಯ ಶಕ್ತಿ ರೂಪುಗೊಂಡಿತು. ಅವಳೇ ಜಗನ್ಮಾತೆ ದುರ್ಗಾ ಭವಾನಿ. ಈಗ ದುರ್ಗಾ ದ್ವಾದ್ವಿಂಶ ನಾಮಾವಳಿಯ ರಹಸ್ಯ. ಈ 32 ನಾಮಗಳನ್ನು 3 ಭಾಗಗಳಾಗಿ ವಿಂಗಡಿಸಲಾಗಿದೆ. ಮೊದಲ 10 ನಾಮಗಳು ರಕ್ಷಾ ಕವಚಗಳು, ನಿಮ್ಮನ್ನು ತಕ್ಷಣದ ಅಪಾಯದಿಂದ ರಕ್ಷಿಸುವವು. ಉದಾಹರಣೆ, ದುರ್ಗಾರ್ತಿ ಶಮನಿ, ಕಷ್ಟಗಳನ್ನು ಶಮನ ಮಾಡುವವಳು. ಮುಂದಿನ 10 ನಾಮಗಳು ಶತ್ರು ಸಂಹಾರ ಶಕ್ತಿ, ಗುಪ್ತ ಶತ್ರುಗಳನ್ನು ನಾಶ ಮಾಡುವವು. ಉದಾಹರಣೆ, ದುರ್ಗಮಚ್ಛೇದಿನಿ, ಕೆಟ್ಟ ಶಕ್ತಿಯನ್ನು ಬೇರು ಸಮೇತ ಕತ್ತರಿಸುವವಳು. ಕೊನೆಯ 12 ನಾಮಗಳು ಮಾರ್ಗದರ್ಶನ, ಜೀವನದಲ್ಲಿ ದಾರಿ ತೋರಿಸುವವು. ಉದಾಹರಣೆ, ದುರ್ಗಮಜ್ಞಾನ, ಒಳಗಿನ ಜ್ಞಾನವನ್ನು ಜಾಗೃತಗೊಳಿಸುವವಳು. ಈಗ ಕಣ್ಣುಗಳನ್ನು ಮುಚ್ಚಿ ನಿಮ್ಮ ಎಲ್ಲಾ ಕಷ್ಟಗಳನ್ನು ದೇವಿಯ ಪಾದಗಳ ಬಳಿ ಇಟ್ಟು ಪೂರ್ಣ ಭಕ್ತಿಯಿಂದ ಈ ನಾಮಗಳನ್ನು ಮನಸ್ಸಿನಲ್ಲಿ ಆಲಿಸಿ. ಮಾರ್ಕಂಡೇಯ ಪುರಾಣದ ಪ್ರಕಾರ ಈ ನಾಮಾವಳಿಗೆ ಕಠಿಣ ನಿಯಮಗಳೇನೂ ಇಲ್ಲ. ದೇವಿಗೆ ಬೇಕಾಗಿರುವುದು ನಿಮ್ಮ ನಿಷ್ಕಲ್ಮಶ ಭಕ್ತಿ ಮಾತ್ರ. ಆದರೆ ಶೀಘ್ರ ಫಲಕ್ಕಾಗಿ ಕೆಲವು ಸರಳ ವಿಧಾನಗಳು. ಮಂಗಳವಾರ ಅಥವಾ ಶುಕ್ರವಾರ ಜಪ ಮಾಡಿ. ತುಪ್ಪದ ದೀಪ ಅಥವಾ ಎಳ್ಳೆಣ್ಣೆ ದೀಪ ಹಚ್ಚಿ. ಪೂರ್ವ ಅಥವಾ ಉತ್ತರ ದಿಕ್ಕಿನಲ್ಲಿ ಕುಳಿತುಕೊಳ್ಳಿ. ಒಮ್ಮೆ ಪಠಿಸಿದರೂ ಸಾಕು. ಉಚ್ಚಾರಣೆ ಕಷ್ಟವಾದರೆ ಕೇವಲ ಭಕ್ತಿಯಿಂದ ಕೇಳಿದರೂ ಫಲ ಸಿಗುತ್ತದೆ.
41 ದಿನಗಳ ಕಾಲ ನಿರಂತರವಾಗಿ ಕೇಳಿದರೆ ನಿಮ್ಮ ಸುತ್ತಲಿನ ನಕಾರಾತ್ಮಕ ಶಕ್ತಿ ನಿಧಾನವಾಗಿ ನಾಶವಾಗುತ್ತದೆ. ನಿಮ್ಮ ಜೀವನದಲ್ಲಿ ಎಷ್ಟೇ ಕಷ್ಟಗಳಿದ್ದರೂ ಅವು ಎಲ್ಲವೂ ದೇವಿಯ ಪಾದಗಳ ಬಳಿ ಕರಗಿ ಹೋಗಲಿ ಎಂದು ನಾವು ಪ್ರಾರ್ಥಿಸುತ್ತೇವೆ. ಈ ವಿಡಿಯೋ ನಿಮಗೆ ಧೈರ್ಯ ನೀಡಿದರೆ ಲೈಕ್ ಮಾಡಿ ಮತ್ತು ಕಷ್ಟದಲ್ಲಿರುವವರಿಗೆ ಶೇರ್ ಮಾಡಿ. ಇನ್ನಷ್ಟು ಪೌರಾಣಿಕ ರಹಸ್ಯಗಳಿಗಾಗಿ ಸನಾತನ ಭವಿಷ್ಯ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಕಮೆಂಟ್ನಲ್ಲಿ ಭಕ್ತಿಯಿಂದ ಬರೆಯಿರಿ, ಜೈ ದುರ್ಗಾ ಭವಾನಿ. ತಾಯಿಯ ಕೃಪೆ ನಿಮ್ಮ ಮೇಲೆ ಸದಾ ಇರಲಿ. ನಮಸ್ಕಾರ.